ನೋಡಿ ಫ್ರೆಂಡ್ಸ್, ಇವತ್ತು ನಾನು ಮಾವಿನಕಾಯಿನ ಯೂಸ್ ಮಾಡಿ ಮುದ್ದುಳ್ಳಿ ಮಾಡೋಣ ಅಂತ ಇದ್ದೀನಿ. ಫಸ್ಟ್ ಮಾವಿನಕಾಯಿನ ಕ್ಲೀನಾಗಿ ತೊಳ್ಕೊಬೇಕು, ವಾಶ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮಾವಿನ ಹಣ್ಣನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿದರೆ ಈಗಲೇ ತಿನ್ನೋಣ ಅಂತ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಇದು ಮಾವಿನ ಹಣ್ಣು. ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ. ಈಗ ಮಾವಿನ ಹಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಾವಿನ ಹಣ್ಣಿನ ರಸನ ಯೂಸ್ ಮಾಡುತ್ತೀನಿ ನಾನಿವಾಗ ಸಾಂಬಾರು ಮಾಡಲಿಕ್ಕೆ. ಹಾಫ್ ತೆಂಗಿನಕಾಯಿ ತಗೊಂಡಿದ್ದೀನಿ. 2 ಸ್ಪೂನು ಕೊತ್ತಂಬರಿ, ಹುರಿದಿರೋ ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ಜೀರಿಗೆ ಕಾಳು ತಗೊಂಡಿದ್ದೀನಿ, ಇದು ಹುರಿದಿರೋದು. ಹತ್ತು ಮೆಣಸು ತಗೊಂಡಿದ್ದೀನಿ. ಇದು ಚೆನ್ನಾಗಿ ಹುರಿಬೇಕಿದು ಮೆಣಸು. ಅರ್ಧ ಚಮಚ ಒಣಮೆಣಸು ಕಾಳು ತಗೊಂಡಿದ್ದೀನಿ, ಇದು ಸಹ ಹುರಿದಿರೋದು. 1 ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮದು ಮ್ಯಾಂಗೋ ಸ್ವೀಟ್ ಇದೆ, ನಾನು ಅದಕ್ಕೆ ಇವಾಗ ಬೆಲ್ಲ ಆ್ಯಡ್ ಮಾಡ್ತಾ ಇಲ್ಲ. ಬೇಕಿದ್ರೆ ಬೆಲ್ಲ ಆ್ಯಡ್ ಮಾಡೋಣ ಅಂತ. ಈಗ ತೋರಿಸಿರುವ ಇಂಗ್ರೀಡಿಯೆಂಟ್ಸನ್ನು ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಮಿಕ್ಸಿಯಲ್ಲಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ. ಇವಾಗ ಮಸಾಲ ರೆಡಿ ಆಗಿದೆ, ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ನಾನು ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಿರುವ ಮಾವಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಮ್ಮದು ಮಾವಿನ ಹಣ್ಣು ಸ್ವೀಟ್ ಆಗಿದೆ, ಅದಕ್ಕೆ ನಾನು ಇವಾಗ ಜಾಗರಿ ಬೆಲ್ಲ ಆ್ಯಡ್ ಮಾಡ್ತಾ ಇಲ್ಲ. ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ ಇದಕ್ಕೆ. ಸ್ವಲ್ಪ ಬಾಯ್ಲ್ ಆಗಲಿ ಇದೇ ಥರ. ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಸ್ವೀಟ್ನೆಸ್ಸಿಗೆ. ಮಾವಿನ ಹಣ್ಣು ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಸ್ವಲ್ಪ ಹೊತ್ತು ಮಾವಿನ ಹಣ್ಣು ಬೇಯಬೇಕಾಗ್ತದೆ, ಆಮೇಲೆ ನಾನು ಮಾಡಿರುವಂಥ ಮಸಾಲೆ ಆ್ಯಡ್ ಮಾಡ್ತೀನಿ. ಮಾವಿನ ಹಣ್ಣು ನೋಡಿ ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಮಾಡ್ಕೊಂಡಿರೋ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಮಾವಿನ ಹಣ್ಣು ಚೆನ್ನಾಗಿ ಬಾಯ್ಲ್ ಆಗಿದೆ. ಅದ್ರ ಜೊತೆ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲ ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ನೀರು ಹಾಕಲಿಲ್ಲ, ಸ್ವಲ್ಪನೇ ಹಾಕಿದ್ದು. ಯಾಕಂದರೆ ಇದು ತಿಕ್ಕಿದ್ರೇ ಚೆನ್ನಾಗಿ ಆಗೋದು, ಗಟ್ಟಿ ಇರಬೇಕಿದು ತಿನ್ನಲಿಕ್ಕೆ, ತುಂಬ ಟೇಸ್ಟ್ ಆಗ್ತದೆ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇದಕ್ಕೆ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವೀಟ್ ಕಮ್ಮಿ ಆದರೆ ಬೆಲ್ಲ ಆ್ಯಡ್ ಮಾಡ್ಕೋಬೇಕಾಯ್ತಾ. ಇದು ಮಾವಿನ ಹಣ್ಣಿನ ಇದು ಸಾರಿದೆಯಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಇದಕ್ಕೆ ಕರಿಬೇವು, ಒಣಮೆಣಸು, ಸಾಸಿವೆ ಮತ್ತು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ. ಆಲ್ಮೋಸ್ಟ್ ಚೆನ್ನಾಗಿ ಕುದ್ದಿದೆ ಮಾವಿನ ಹಣ್ಣಿನ ಹುಳಿ. ಈಗ ನಾನು ಒಗ್ಗರಣೆ ರೆಡಿ ಮಾಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಹುಳಿ ರೆಡಿಯಾಗಿದೆ, ಸೂಪರಾಗಿ ಬಂದಿದೆ. ಸ್ವಲ್ಪ ಬೆಲ್ಲ ಸಹ ಆ್ಯಡ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್.